ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್ 4G ಸೈನ್ಸ್ ಆಥರ್. ಸ್ನೇಹಿತರೆ, PSIಗಾಗಿ, PC ಗಾಗಿ, FDA ಗಾಗಿ ಹಾಗೂ ಗ್ರೂಪ್ C ಎಕ್ಸಾಮ್ಗಳಿಗಾಗಿ, RRBಗಾಗಿ ಅಪ್ಲೈಡ್ ಕೆಮಿಸ್ಟ್ರಿಯನ್ನು ಓದಲೇಬೇಕಾಗತ್ತೆ. ಅಪ್ಲೈಡ್ ಕೆಮಿಸ್ಟ್ರಿ ಮೇಲೆ ಪ್ರತಿ ಎಕ್ಸಾಮ್ ಆದಾಗ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ, ಮುಂದಿನ ಸಹ ಬರಬಹುದು. ಹಾಗಾಗಿ ಸ್ಪರ್ಧಾರ್ಥಿಗಳು ಅಪ್ಲೈಡ್ ಸೈನ್ಸನ್ನು, ಅಪ್ಲೈಡ್ ಕೆಮಿಸ್ಟ್ರಿಯನ್ನು ಚೆನ್ನಾಗಿ ಓದ್ಕೊಳ್ಳೇಬೇಕು. ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರುವ ಜಾಗ ಅಲ್ಲಿ ಅಪ್ಲೈಡ್ ಕೆಮಿಸ್ಟ್ರಿ ಮೇಲೆ ವಿಡಿಯೋ 1, ವಿಡಿಯೋ 2 ಮಾಡಿದ್ದೆ. ಈ ಕ್ಲಾಸಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಎಂಜಿನ್ಗಳ ದಕ್ಷತೆಯನ್ನು ಇನ್ಕ್ರೀಸ್ ಮಾಡೋಕ್ಕೆ, ಪೆಟ್ರೋಲ್ ಹಾಕುವಾಗ ಪೆಟ್ರೋಲ್ ಜೊತೆಗೆ ಯಾವ ಕೆಮಿಕಲ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಎಂಜಿನ್ಗಳ ದಕ್ಷತೆ ಜಾಸ್ತಿ ಆಗುತ್ತೆ? ಟೆಟ್ರಾ ಈಥೈಲ್ ಲೆಡ್. ಇದಕ್ಕೆ ನಾವು ಶಾರ್ಟಾಗಿ TEL ಅಂತೀವಿ. TEL ಅಂದರೆ ಟೆಟ್ರಾ ಈಥೈಲ್ ಲೆಡ್ ಅಂತ. ಈ ಒಂದು ಕೆಮಿಕಲ್ನ ಪೆಟ್ರೋಲ್ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಾರೆ. ಕಾರಣ ಎಂಜಿನ್ಗಳ ದಕ್ಷತೆಯನ್ನು, ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡೋಕ್ಕೆ, ಜಾಸ್ತಿ ಮಾಡೋಕ್ಕೆ. ಓಕೆ, ಈ ಟೆಟ್ರಾ ಈಥೈಲ್ ಲೆಡ್ ಒಂದು ಎಂಥ ವಸ್ತು? ಇದು ಒಂದು ಆ್ಯಂಟಿ ನಾಕಿಂಗ್ ವಸ್ತು, ಆ್ಯಂಟಿ ನಾಕಿಂಗ್ ಸಬ್ಸ್ಟೆನ್ಸ್ ಅಂದರೆ ಅಪಸ್ಫೋಟನ ವಿರೋಧಿ ವಸ್ತು. ಪೆಟ್ರೋಲ್ ಹಾಕುವಾಗ ಪೆಟ್ರೋಲ್ ಜೊತೆಗೆ ಟೆಟ್ರಾ ಈಥೈಲ್ ಲೆಡ್ಡನ್ನು ಹಾಕೋದ್ರಿಂದ ಎಂಜಿನ್ಗಳ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಸೌಂಡ್ ಕಡಿಮೆ ಆಗುತ್ತೆ, ಎಂಜಿನಿಂದ ಸೌಂಡು ಹೆಚ್ಚು ಬರೋದಿಲ್ಲ, ಸೌಂಡ್ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಈ ಪಾಯಿಂಟನ್ನು ಎಕ್ಸಾಮ್ಗಳಲ್ಲಿ ಪದೇ ಪದೇ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಈ ಪಾಯಿಂಟು ಎಕ್ಸಾಮಲ್ಲಿ ಪದೇ ಪದೇ ರೈಸ್ ಆಗಿದೆ, ಪ್ರತಿ ಸ್ಪರ್ಧಾರ್ಥಿಗೂ ಓದಿರಲೇಬೇಕು. TEL ಇದು ಒಂದು ಎಂಥ ವಸ್ತು? ಆ್ಯಂಟಿ ನಾಕಿಂಗ್ ವಸ್ತು. ಇನ್ನು ಮತ್ತೊಂದು ಪಾಯಿಂಟ್, ಪಟಾಕಿ ತಯಾರು ಮಾಡುವಾಗ, ಗೊಬ್ಬರ ತಯಾರು ಮಾಡುವಾಗ, ಗನ್ ಪೌಡರ್ ತಯಾರು ಮಾಡುವಾಗ, ಸಿಡಿಮದ್ದನ್ನು ತಯಾರು ಮಾಡುವಾಗ ಬಹುಮುಖ್ಯವಾಗಿ ಬಳಸುವ ಕೆಮಿಕಲ್ ಯಾವುದು? ಪೊಟ್ಯಾಷಿಯಂ ನೈಟ್ರೇಟ್ ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಪಟಾಕಿ ತಯಾರಿಕೆ ಎಂದೇ, ರಸಗೊಬ್ಬರ ತಯಾರಿಕೆ ಎಂದೇ, ಸಿಡಿಮದ್ದು ತಯಾರಿಕೆ ಎಂದೇ. ಓಕೆ, ಇಲ್ಲಿ ಗೊಬ್ಬರ ಅಂದಾಗ ತುಂಬ ಫೇಮಸ್ ಯಾವುದು? ಯೂರಿಯಾ ತುಂಬ ಫೇಮಸ್, ನೆನಪರುತ್ತೆ. ಯೂರಿಯಾ ಅಂದಾಗ ಯೂರಿಯಾ ಒಳಗಡೆ 46% ನೈಟ್ರೋಜನ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವ ರಾಸಾಯನಿಕ ಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಹೊಂದಿದೆ? ಆನ್ಸರ್ ಯೂರಿಯಾ. ಎಷ್ಟು ಪರ್ಸೆಂಟು? 46% ನೈಟ್ರೋಜನ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟು, ಪದೇ ಪದೇ ರೈಸ್ ಆಗಿದೆ. ಇನ್ನು ಮತ್ತೊಂದು ಪಾಯಿಂಟ್, ಗನ್ ಪೌಡರ್ ಅಂದಾಗ ಗನ್ ಪೌಡರ್ನ ಘಟಕಗಳು ಅಂತ ಪ್ರಶ್ನೆ ಪದೇ ಪದೇ ಬಂದಿದೆ. ಸಿಡಿಮದ್ದಲ್ಲಿ ಗನ್ ಪೌಡರ್ಲಿ ಕಾರ್ಬನ್ ಇರುತ್ತೆ, ಜೊತೆಗೆ ಸಲ್ಫರ್ ಇರುತ್ತೆ, ಜೊತೆಗೆ ಪೊಟ್ಯಾಷಿಯಂ ನೈಟ್ರೇಟ್ ಇರುತ್ತೆ. ಇಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಜಾಸ್ತಿ ಇರುತ್ತೆ. ಎಷ್ಟು ಪರ್ಸೆಂಟು? 75% ಪೊಟ್ಯಾಷಿಯಂ ನೈಟ್ರೇಟೇ ಇರುತ್ತೆ, ನೆನಪಿರಲಿ. ಹಾಗಾಗಿ ಗನ್ ಪೌಡರ್ನ ಘಟಕಗಳು ಅಂದಾಗ ಕಾರ್ಬನ್, ಸಲ್ಫರ್, ಪೊಟ್ಯಾಷಿಯಂ ನೈಟ್ರೇಟ್. ಇಲ್ಲಿ ಮೆಜಾರಿಟಿ ಯಾವುದು? ಪೊಟ್ಯಾಷಿಯಂ ನೈಟ್ರೇಟ್ ಜಾಸ್ತಿ ಇರುತ್ತೆ, ನೆನಪಿರಲಿ. ಮತ್ತೊಂದು ಪಾಯಿಂಟ್, ನೀರಿನ ಶುದ್ಧೀಕರಣ, ವಾಟರ್ ಪ್ಯೂರಿಫಿಕೇಶನ್. ನೀರನ್ನು ಶುದ್ಧೀಕರಣ ಮಾಡುವಾಗ ಬಳಸುವ ಕೆಮಿಕಲ್ಸ್. ನೀರನ್ನು ಶುದ್ಧೀಕರಣ ಮಾಡೋಕ್ಕೆ ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡ್ತೀವಿ, ಬ್ಲೀಚಿಂಗ್ ಪೌಡ್ರನ್ನು ಯೂಸ್ ಮಾಡ್ತೀವಿ. ಕ್ಲೋರಿನ್ ಗ್ಯಾಸನ್ನು ಯೂಸ್ ಮಾಡ್ತಾರೆ, ಓಝೋನ್ ಯೂಸ್ ಮಾಡ್ತಾರೆ, ಓಝೋನನ್ನು ಸಹ ಯೂಸ್ ಮಾಡ್ತಾರೆ.
ಜೊತೆಗೆ ಪೊಟ್ಯಾಷ್ ಆಲಂನು ಸಹ ಯೂಸ್ ಮಾಡ್ತಾರೆ. ಈ ನೀರಿನ ಶುದ್ಧೀಕರಣದಲ್ಲಿ ಬಳಸುವ ಕಿರಣ ಯಾವುದಪ್ಪ ಅಂದರೆ ಯು ವಿ ರೇಸ್, ಯು ವಿ ಕಿರಣ. ನೀರನ್ನು ಶುದ್ಧೀಕರಣ ಮಾಡುವಾಗ ಆ ನೀರಿನ ಒಳಗಿರುವ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಕ್ಕೆ ಯು ವಿ ರೇಸನ್ನು ಯೂಸ್ ಮಾಡ್ತಾರೆ, ನೆನಪಿರಲಿ. ಓಕೆ, ಇಲ್ಲಿ ನೀರನ್ನು ಶುದ್ಧೀಕರಣ ಮಾಡುವಾಗ ಪೊಟ್ಯಾಷ್ ಆಲಮ್ಮನ್ನು ಯಾಕೆ ಯೂಸ್ ಮಾಡ್ತಾರೆ? ಆ ಒಂದು ಸೀವೇಜ್ ವಾಟ್ರಿಗೆ, ಚರಂಡಿ ನೀರಿಗೆ ಅಥವಾ ಕಲುಷಿತ ನೀರಿಗೆ ಪೊಟ್ಯಾಷ್ ಆಲಮ್ಮನ್ನು ಹಾಕೋದ್ರಿಂದ ಈ ಒಂದು ಕೆಮಿಕಲ್ ಏನು ಮಾಡುತ್ತೆ, ನೀರಿನ ಒಳಗಿರುವ ಎಲ್ಲ ವೇಸ್ಟು ಒಂದು ಕಡೆ ಎಪ್ಪುಗಟ್ಟುವಂತೆ ಮಾಡುತ್ತೆ. ಪೊಟ್ಯಾಷ್ ಆಲಮ್ ಒಂದು ಎಂಥ ವಸ್ತು? ಎಪ್ಪು ಗಟ್ಟಿಸುವ ವಸ್ತು. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಾಗಿ ಇದೇ ಪೊಟ್ಯಾಷ್ ಆಲಮ್ಮನ್ನು ರಕ್ತ ಎಪ್ಪುಗಟ್ಟಿಸೋಕ್ಕೂ ಯೂಸ್ ಮಾಡ್ತಾರೆ. ಅಪಘಾತ ಆದಾಗ ರಕ್ತ ಏನಾಗ್ತಾ ಇರ್ತದೆ, ಹೋಗ್ತಾ ಇರುತ್ತೆ. ಬ್ಲೀಡಿಂಗ್ ಆಗುವಾಗ ಆ ಬ್ಲೀಡಿಂಗನ್ನು, ರಕ್ತ ಸೋರುವಿಕೆಯನ್ನು ಫಾಸ್ಟಾಗಿ ಎಪ್ಪುಗಟ್ಟುವಂತೆ ಮಾಡೋಕ್ಕೂ ಸಹ ಪೊಟ್ಯಾಷ್ ಆಲಮ್ಮನ್ನು ಯೂಸ್ ಮಾಡ್ತಾರೆ. ಓಕೆ, ಮತ್ತೊಂದು ಥರ ಕೇಳ್ಬೋದು, ರಕ್ತವನ್ನು ಎಪ್ಪುಗಟ್ಟಿಸಲು ಬಳಸುವ ರಾಸಾಯನಿಕ ಡ್ಯಾಶ್. ಆನ್ಸರ್ ಪೊಟ್ಯಾಷ್ ಆಲಮ್. ಇದೊಂದು ಎಂಥ ವಸ್ತು? ಇದು ಒಂದು ಎಪ್ಪುಗಟ್ಟಿಸುವ ವಸ್ತು. ಜೊತೆಗೆ ಈ ಚರ್ಮದ ವಸ್ತುಗಳ ತಯಾರು ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಮೆಡಿಸಿನ್ಗಳ ತಯಾರಿಕೆಯಲ್ಲೂ ಸಹ ಪೊಟ್ಯಾಷ್ ಆಲಮನ್ನು ಯೂಸ್ ಮಾಡ್ತಾರೆ. ಓಕೆ, ಇಲ್ಲಿ ಬ್ಲೀಚಿಂಗ್ ಪೌಡರ್ ಅಂದೆ. ಬ್ಲೀಚಿಂಗ್ ಪೌಡರ್ನ ಕೆಮಿಕಲ್ ನೇಮೇನೋ? ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಹೆಸರೇನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಇನ್ನು ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಗಾಜಿನ ಕೆತ್ತನೆ. ಪ್ರಶ್ನೆ ಪದೇ ಪದೇ ಬಂದಿದೆ. ಗಾಜಿನ ಕೆತ್ತನೆ ಎಂದಾಗ ಬಳಸುವ ಆಸಿಡ್ ಯಾವುದು? ಹೈಡ್ರೋಫ್ಲೋರಿಕ್ ಆಸಿಡ್, HF ಅಂತೀವಿ. ಗಾಜಿನ ವಿಗ್ರಹಗಳ ತಯಾರು ಮಾಡುವಾಗ, ಗಾಜಿನ ಗಿಫ್ಟ್ಗಳ ತಯಾರು ಮಾಡುವಾಗ, ಒಟ್ಟಾರೆ ಗಾಜಿಗೆ ಆಕಾರ ನೀಡುವಾಗ, ಗಾಜಿನ ವಸ್ತುಗಳಿಗೆ ಆಕಾರವನ್ನು ನೀಡುವಾಗ ಬಳಸುವ ಆಸಿಡ್ ಯಾವುದು? HF, ಹೈಡ್ರೋಫ್ಲೋರಿಕ್ ಆಸಿಡ್. ಗಾಜಿನ ಕೆತ್ತನೆ ಅಂದಾಗ ಆನ್ಸರ್ ಏನು? HF ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕಾಗತ್ತೆ. ಈ ಹೈಡ್ರೋಫ್ಲೋರಿಕ್ ಆಮ್ಲ ಏನಾಗುತ್ತೆ? ಗಾಜಿನ ಜೊತೆ ಈಸಿಯಾಗಿ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಹೈಡ್ರೋಫ್ಲೋರಿಕ್ ಆಮ್ಲ ಬಳಸಿ ಏನು ಮಾಡ್ತಾರೆ? ಗಾಜಿಗೆ ಆಕಾರವನ್ನು ಕೊಡ್ತಾರೆ, ಶೇಪನ್ನು ಕೊಡ್ತಾರೆ, ಡಿಸೈನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಗಾಜಿನ ಬಾಟಲ್ಗಳಲ್ಲಿ, ಗಾಜಿನ ಶೀಶೆಯಲ್ಲಿ ಹೈಡ್ರೋಫ್ಲೋರಿಕ್ ಆಮ್ಲವನ್ನು ನಾವು ಶೇಖರಣೆ ಮಾಡಬಾರದು. ಕಾರಣ ಹೈಡ್ರೋಫ್ಲೋರಿಕ್ ಆಮ್ಲ ಗಾಜಿನ ಜೊತೆ ರಿಯಾಕ್ಟ್ ಆಗುತ್ತೆ, ವರ್ತಿಸುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಚುನಾವಣಾ ಇಂಕ್ ತಯಾರಿಕೆ. ಚುನಾವಣಾ ಇಂಕ್ ತಯಾರು ಮಾಡುವಾಗ ಬಳಸುವ ಕೆಮಿಕಲ್ ಯಾವುದು? ಸಿಲ್ವರ್ ನೈಟ್ರೇಟ್. ಮೈಸೂರಲ್ಲಿ ಈ ಒಂದು ಚುನಾವಣಾ ಇಂಕನ್ನು ತಯಾರು ಮಾಡ್ತಾರೆ, ಗೊತ್ತಿರಲಿ. ಚುನಾವಣೆ ಇಂಕ್ ತಯಾರಿಗೆ ಯಾವ ಕೆಮಿಕಲು? ಸಿಲ್ವರ್ ನೈಟ್ರೇಟ್. ಮತ್ತೊಂದು ನೋಡಿ, ಪ್ರಶ್ನೆ ಕಾಣ್ತಾ ಇದೆ, ನೀರು ಶುದ್ಧೀಕರಣ ಘಟಕಗಳಲ್ಲಿ ರೋಗಾಣುಗಳನ್ನು ಕೊಲ್ಲಲು ಯಾವ ವಿದ್ಯುತ್ಕಾಂತೀಯ ಕಿರಣಗಳನ್ನು ಬಳಸಲಾಗುತ್ತದೆ? ಆನ್ಸರ್ ಯುವಿ ರೇಸ್, ನೇಳಾತೀತ ಕಿರಣ. ಓಕೆ, ಗಮನಿಸಿ ನೋಡಿ, 4G ಸೈನ್ಸಲ್ಲಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ 147 ತೆಗಿರಿ. 147 ತೆಗೆದ್ರೆ ನಿಮಗೆ ಈ ಪ್ರಶ್ನೆಗೆ ಆನ್ಸರ್ ಸಿಗುತ್ತೆ. ನೋಡಿ, ಮತ್ತೊಂದು ಪ್ರಶ್ನೆ ಕಾಣ್ತಾ ಇದೆ ಇಲ್ಲಿ, ಇದೇ ಒಂದು ವಿಚಾರದ ಮೇಲೆ. ಈ ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರದು? ಆನ್ಸರ್ ಈಗ ತಾನೇ ಹೇಳಿದೆ, ಹೈಡ್ರೋಫ್ಲೋರಿಕ್ ಆಮ್ಲ. ಹೈಡ್ರೋಫ್ಲೋರಿಕ್ ಆಮ್ಲ ಗಾಜಿನ ಜೊತೆ ಈಸಿಯಾಗಿ ರಿಯಾಕ್ಟ್ ಆಗುತ್ತೆ, ಈಸಿಯಾಗಿ ವರ್ತಿಸುತ್ತೆ. ಹಾಗಾಗಿ ಗಾಜಿನ ಬಾಟಲ್ಗಳಲ್ಲಿ, ಗಾಜಿನ ಬೀಕರ್ಗಳಲ್ಲಿ ಹೈಡ್ರೋಫ್ಲೋರಿಕ್ ಆಮ್ಲವನ್ನು ಸ್ಟೋರ್ ಮಾಡಬಾರ್ದು, ಶೇಖರಣೆ ಮಾಡಬಾರದು. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 166ರಲ್ಲೂ ಇದೆ, 297ರಲ್ಲೂ ಇದೆ, ತಗೊಂಡು ಚೆಕ್ ಮಾಡ್ಕೋಬಹುದು. ಮತ್ತೊಂದು ಪಾಯಿಂಟ್,
ಆರುವ ಬಲೂನ್ಗಳು, ಬಲೂನ್ ಲಿಫ್ಟಿಂಗ್ ಅಂತೀವಿ, ಆರುವ ಬಲೂನ್ಗಳಲ್ಲಿ ಅಥವಾ ಕೃತಕ ಬಲೂನ್ಗಳಲ್ಲಿ ಜೊತೆಗೆ ಪ್ಯಾರಾಚೂಟ್ಗಳಲ್ಲಿ ತುಂಬತಕ್ಕಂತಹ ಗ್ಯಾಸ್ ಯಾವುದು? ಈಲಿಯಂ ತುಂಬ್ತಾರೆ. ಓಕೆ, ಇಲ್ಲಿ ಪ್ಯಾರಾಚೂಟ್ ಅಂದೆ. ಪ್ಯಾರಾಚೂಟನ್ನು ತಯಾರು ಮಾಡುವಾಗ ಬಳಸುವ ಪಾಲಿಮರ್ ಯಾವುದು? ನೈಲಾನ್. ನೈಲಾನ್ ಯೂಸ್ ಮಾಡ್ತಾರೆ, ನೆನಪಿರಲಿ. ಪ್ಯಾರಾಚೂಟ್ಗಳ ತಯಾರಿಕೆಯಲ್ಲಿ ಬಳಸುವ ಪಾಲಿಮರ್ ಆನ್ಸರ್ ನೈಲಾನ್. ಬಲೂನ್ ಲಿಫ್ಟಿಂಗ್ ಅಂದಾಗ, ಆರುವ ಬಲೂನ್ಗಳಂದಾಗ, ಕೃತಕ ಬಲೂನ್ಗಳಂದಾಗ ತುಂಬುವ ಗ್ಯಾಸ್ ಯಾವುದು? ಈಲಿಯಂ. ಇದು ಒಂದು ನೊಬೆಲ್ ಗ್ಯಾಸ್, ಇದು ಒಂದು ರಾಜ ಅನಿಲ, ಇದು ಒಂದು ನೊಬೆಲ್ ಗ್ಯಾಸ್, ಇದು ಒಂದು ಜಡ ಅನಿಲ, ನೆನಪಿರಲಿ. ಇನ್ನು ನಾವು ಯುರೇನಿಯಂ ಆಕ್ಸೈಡ್ಗೆ ಹಳದಿ ಕೇಕ್ ಅಂತೀವಿ. ಎಲ್ಲೋ ಕೇಕ್ ಎಂದರೆ ಡ್ಯಾಶ್, ಹಳದಿ ಕೇಕ್ ಎಂದರೆ ಡ್ಯಾಶ್ ಅಂತ ಪ್ರಶ್ನೆ ಪದೇ ಪದೇ ಬಂದಿದೆ. ಏನನ್ಸರು? ಯುರೇನಿಯಂ ಆಕ್ಸೈಡ್ ಅಂತ. ಇನ್ನು ಕೃತಕ ಮಳೆಯನ್ನು ಉಂಟು ಮಾಡುವಾಗ ಆರ್ಟಿಫಿಷಿಯಲ್ ರೈನನ್ನು ಕ್ರಿಯೇಟ್ ಮಾಡುವಾಗ ಅಥವಾ ಮೋಡ ಬಿತ್ತನೆಯನ್ನು ಉಂಟು ಮಾಡೋಕ್ಕೆ ಬಳಸುವ ಕೆಮಿಕಲ್ಸ್ ಬಹುಮುಖ್ಯವಾಗಿ ಸಿಲ್ವರ್ ಅಯೋಡೈಡ್ ಯೂಸ್ ಮಾಡ್ತೀವಿ. ಸ್ವಲ್ಪ ಲೈಟಾಗಿ ಪೊಟ್ಯಾಷಿಯಂ ಅಯೋಡೈಡ್ ಯೂಸ್ ಮಾಡ್ತಾರೆ. ಜೊತೆಗೆ ಒಣ ಮಂಜುಗಡ್ಡೆ ಡ್ರೈ ಐಸ್ ಯೂಸ್ ಮಾಡ್ತಾರೆ. ಡ್ರೈ ಐಸನ್ನು ಸಹ ಯೂಸ್ ಮಾಡ್ತಾರೆ. ಡ್ರೈ ಐಸ್. ಓಕೆ, ಕೃತಕ ಮಳೆಯನ್ನು ಉಂಟು ಮಾಡಲು ಬಹುಮುಖ್ಯವಾಗಿ ಯಾವುದು? ಸಿಲ್ವರ್ ಅಯೋಡೈಡ್. ಇದನ್ನು ಮರೆಯಂಗಿಲ್ಲ. ಕೃತಕ ಮಳೆ ಅಂದ ತಕ್ಷಣ ಅಥವಾ ಮೋಡ ಬಿತ್ತನೆ ಅಂದ ತಕ್ಷಣ ನಿಮಗೆ ಯಾವ ಕೆಮಿಕಲ್ ನೆನಪಾಗಬೇಕು? ಸಿಲ್ವರ್ ಅಯೋಡೈಡ್ ಎಂಬ ಕೆಮಿಕಲ್ ನೆನಪಾಗಬೇಕಾಗತ್ತೆ. ಇಲ್ಲಿ ಮತ್ತೊಂದು ಪಾಯಿಂಟ್ ಪದೇ ಪದೇ ಕೇಳೋರೆ, ಒಣ ಮಂಜುಗಡ್ಡೆ ಅಥವಾ ಡ್ರೈ ಐಸ್ ಎಂದರೆ ಡ್ಯಾಶ್. ಏನು ಒಣ ಮಂಜುಗಡ್ಡೆ ಅಂದರೆ? ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ಗೆ ನಾವು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ಗೆ ಒಣ ಮಂಜುಗಡ್ಡೆ ಅಂತೇಳಿ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಉಳಿದ ಪ್ರಶ್ನೆ ಕಾಣ್ತಾ ಇದೆ, ಇಲ್ಲೊಂದು ಪ್ರಶ್ನೆ ಕಾಣ್ತಾ ಇದೆ. ಇವು ನಾನು ಏನು ಎಕ್ಸ್ಪ್ಲೈನ್ ಮಾಡೋದು ಅದು ಸಂಬಂಧಪಟ್ಟಂಗೆ ಕ್ವಶನ್ಗಳನ್ನು ಸಹ ಹಾಕೊಂಡಿದ್ದೀನಿ. ಆಗಲೇ ಇವೆಲ್ಲ ಈ ಪ್ರಶ್ನೆಗಳು ಆಲ್ರೆಡಿ ಎಕ್ಸಾಮಲ್ಲಿ ರೈಸ್ ಆಗಿದ್ದಾವೆ. ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ? ಬಲೂನ್ಗಳಲ್ಲಿ ಏನಾನ್ಸರು? ಆನ್ಸರ್ ಹೀಲಿಯಂ. ಓಕೆ, ಇನ್ನು ಬಲ್ಬ್ಗಳನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ತುಂಬತಕ್ಕಂಥ ಗ್ಯಾಸ್ ಯಾವುದು? ಆರ್ಗಾನ್ ತುಂಬ್ತಾರೆ. ಎಲೆಕ್ಟ್ರಿಕ್ ಬಲ್ಬ್ ಅಂದಾಗ, ಸಾಮಾನ್ಯ ಎಲೆಕ್ಟ್ರಿಕ್ ಬಲ್ಬ್ಗಳಂದಾಗ ತುಂಬುವ ಗ್ಯಾಸ್ ಯಾವುದು? ಆರ್ಗಾನ್. ಟ್ಯೂಬ್ಲೈಟ್ಗಳು ಸಹ ತುಂಬ್ತಾರೆ. ಇಲ್ಲಿ ಸಾಮಾನ್ಯ ಬಲ್ಬ್ಗಳಂದಾಗ ನೈಟ್ರೋಜನ್ ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಆಪ್ಷನ್ ಒಳಗಡೆ ನೈಟ್ರೋಜನ್ ಬರದೇ ಹೋದಾಗ ನೀವು ಆರ್ಗಾನ್ಗೆ ಶೇಡ್ ಮಾಡಬೇಕಾಗುತ್ತೆ. ಹಾಗಾಗಿ ಸಾಮಾನ್ಯ ಬಲ್ಬ್ಗಳ ಆಯಸ್ಸನ್ನು ಹೆಚ್ಚು ಮಾಡಲು ತುಂಬುವ ಅನಿಲ ಅಂದಾಗ ಮೊದಲ ಆದ್ಯತೆ ನೈಟ್ರೋಜನ್ ಬಂದಿಲ್ಲ ಅಂದರೆ, ಆಪ್ಷನ್ ಒಳಗಡೆ ನೈಟ್ರೋಜನ್ ಇಲ್ಲ ಅಂದಾಗ ಆನ್ಸರ್ ಏನಾಗುತ್ತೆ? ಆರ್ಗಾನ್ ಆಗುತ್ತೆ. ಓಕೆ, ಇನ್ನು ಟಿ ವಿ ಟ್ಯೂಬ್ಗಳಲ್ಲಿ ಕ್ಸನನ್ ಮತ್ತು ಕ್ರಿಪ್ಟಾನ್ ತುಂಬಿರುತ್ತಾರೆ. ಟಿ ವಿ ಟ್ಯೂಬ್ಗಳಂದಾಗ ಅಲ್ಲಿ ಕ್ಸನಾನ್ ಮತ್ತು ಕ್ರಿಪ್ಟಾನನ್ನು ತುಂಬಿರ್ತಾರೆ, ನೆನಪಿರಲಿ. ಇನ್ನು ರೆಡಾನ್ ಅಂದಾಗ ಕೆಲವೊಂದು ವಿಚಾರ ನಿಮಗೆ ಗೊತ್ತಿರಬೇಕಾಗತ್ತೆ. ಭೂಕಂಪ ಆಗುವ ಮುನ್ನ, ರೆಡಾನ್ ಅಂದಾಗ ಇಲ್ಲಿ ಮುಖ್ಯ ಒಂದು 2 ಪಾಯಿಂಟ್ ಪದೇ ಎಕ್ಸಾಮಲ್ಲಿ ಬಂದಿದ್ದಾವೆ. ಭೂಕಂಪ ಆಗುವ ಮುನ್ನ ಭೂಮಿಯಿಂದ ಬಿಡುಗಡೆಯಾಗುವ ಗ್ಯಾಸ್ ಯಾವುದು? ರೆಡಾನ್. ವೆರಿ ವೆರಿ ಇಂಪಾರ್ಟೆಂಟು. ಹಾಗಾಗಿ ಅದೇ ಥರ ಮತ್ತೊಂದು ಪಾಯಿಂಟು, ಭೂಕಂಪ ಆಗುವ ಮುನ್ನ ಭೂಮಿಯಿಂದ ಅಥವಾ ಮಣ್ಣಿಂದ ಬಿಡುಗಡೆಯಾಗುವ ಜಡ ಅನಿಲ ನೊಬೆಲ್ ಗ್ಯಾಸ್ ಯಾವುದು? ರೆಡಾನ್. ಅದೇ ಥರ ಮತ್ತೊಂದು ಪಾಯಿಂಟು, ಸರಿಯಾಗಿ ವಾತಾಯನ ಇಲ್ಲದ ಪೂರ್ಲಿ ವೆಂಟಿಲೇಟೆಡ್ ಬಿಲ್ಡಿಂಗ್ಸ್, ಸರಿಯಾಗಿ ವಾತಾಯನ ಇಲ್ಲದ ಅಂದರೆ ಸರಿಯಾಗಿ ಗಾಳಿ ಬೆಳಕು ಇಲ್ಲದ ಕಟ್ಟಡಗಳಲ್ಲಿ ಯಾವ ಗ್ಯಾಸು ಹೆಚ್ಚು ತುಂಬಿರುತ್ತೆ?
ರೆಡಾನ್ ಹೆಚ್ಚು ತುಂಬಿರುತ್ತೆ. ಸರಿಯಾಗಿ ವಾತಾಯನ ಇಲ್ಲದ ಕಟ್ಟಡಗಳಲ್ಲಿ ಏಳವಾಗಿ ತುಂಬಿಕೊಂಡಿರುವ ಅನಿಲ ಡ್ಯಾಶ್. ಆನ್ಸರ್ ರೆಡಾನ್. ಇದು ಸಹ ಎಕ್ಸಾಂಪಲ್ ಆಗಾಗ ಕೇಳ್ತಾ ಬಂದಿದ್ದಾರೆ. ಇನ್ನು ಮತ್ತೊಂದು ಪಾಯಿಂಟ್, ಶವಗಳನ್ನು ಸಂರಕ್ಷಣೆ ಮಾಡಲು, ಶವಗಳನ್ನು ಕೊಳೆಯದ ಹಾಗೆ ರಕ್ಷಿಸಲು ಬಳಸುವ ಕೆಮಿಕಲ್ ಯಾವುದು ಸರ್? ಕೆಮಿಕಲ್ ಯಾವುದು ಅಂದ್ರೆ ಆನ್ಸರ್ ಏನು? ಫಾರ್ಮಲಿನ್ ಅಥವಾ ಫಾರ್ಮಾಲ್ಡಿಹೈಡ್. ಶವಗಳನ್ನು ಸಂರಕ್ಷಣೆ ಮಾಡಲು ಫಾರ್ಮಲಿನ್ ಅಥವಾ ಫಾರ್ಮಾಲ್ಡಿಹೈಡ್. ಓಕೆ. ಇನ್ನು ಬೇಕ್ಲೈಟ್ ಅಂದಾಗ ಇಲ್ಲೂ ಸಹ ಒಂದು ಪ್ರಶ್ನೆ ಪದೇ ಪದೇ ಬಂದಿದೆ. ಕುಕ್ಕರ್ ಹಿಡಿ, ಕುಕ್ಕರ್ಗಳ ಹಿಡಿ, ಕುಕ್ಕರ್ಗಳ ಹ್ಯಾಂಡಲ್ಸ್ ಅಂದಾಗ, ಕುಕ್ಕರ್ಗಳ ಹಿಡಿ ಅಂದಾಗ ಪಾತ್ರೆ ಹಿಡಿ, ಪಾತ್ರೆಗಳ ಹ್ಯಾಂಡಲ್ಸ್, ಪಾತ್ರೆಗಳ ಹಿಡಿ ಅಂದಾಗ ಐರನ್ ಬಾಕ್ಸ್, ಐರನ್ ಬಾಕ್ಸ್ ಆಕೆ ಹಿಡಿ ಅಂದಾಗ ಒಟ್ಟಾರೆ ಹ್ಯಾಂಡಲ್ಸ್, ಕುಕ್ಕರ್ ಹಿಡಿ, ಪಾತ್ರೆಗಳ ಹಿಡಿ, ಐರನ್ ಬಾಕ್ಸ್ ಹಿಡಿಯನ್ನು ತಯಾರು ಮಾಡೋಕ್ಕೆ ಬಳಸುವ ಪ್ಲಾಸ್ಟಿಕ್ ಯಾವುದು? ಬೇಕಲೈಟ್. ಹಾಗಾಗಿ ಪ್ರಶ್ನೆ ಓದುವಾಗ ಹಿಡಿಗಳು ಜೊತೆಗೆ ಸ್ವಿಚ್ ಬೋರ್ಡ್ ತಯಾರಿಕೆ, ಸ್ವಿಚ್ ಬೋರ್ಡ್ಗಳ ತಯಾರಿಕೆಯಲ್ಲಿ, ಪಾತ್ರೆಗಳ ಹಿಡಿ ತಯಾರಿಕೆಯಲ್ಲಿ, ಕುಕ್ಕರ್ಗಳ ಹಿಡಿ ತಯಾರಿಕೆಯಲ್ಲಿ, ಐರನ್ ಬಾಕ್ಸ್ ಹಿಡಿಗಳ ತಯಾರಿಕೆಯಲ್ಲಿ ಬಳಸುವ ಪ್ಲಾಸ್ಟಿಕ್ ಯಾವುದು? ಬೇಕಲೈಟ್. ಇದು ಒಂದು ಬೇಕ್ಲೈಟ್ ಒಂದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್. ಇದು ಒಂದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಕು. ಈಸಿಯಾಗಿ ಕರಗಲ್ಲ, ಈಸಿಯಾಗಿ ಮೆಲ್ಟ್ ಆಗಲ್ಲ, ಶೇಪ್ ಚೇಂಜ್ ಆಗಲ್ಲ. ಈ ಬೇಕ್ಲೈಟನ್ನು ತಯಾರು ಮಾಡುವಾಗ ಬಳಸುವ ಕೆಮಿಕಲ್ಸ್ ಅಂದಾಗ ಏನನ್ಸರು? ಫಿನಾಲ್ ಮತ್ತು ಫಾರ್ಮಾಲ್ಡಿಹೈಡ್ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸಹ ಯೂಸ್ ಮಾಡ್ತಾರೆ. ಬೇಕ್ಲೈಟ್ಗಳ ತಯಾರಿಕೆ ಬಳಸುವ ಕೆಮಿಕಲ್ಸ್ ಯಾವುದು? ಫಿನಾಲ್ ಮತ್ತು ಫಾರ್ಮಾಲ್ಡಿಹೈಡ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಪದೇ ಪದೇ ಬಂದಿದೆ. ವೀರ್ಯ ಸಂಗ್ರಹಣೆ, ಸ್ಪರ್ಮ್ಸನ್ನು ಸ್ಟೋರ್ ಮಾಡೋಕ್ಕೆ ವೀರ್ಯ ಸಂಗ್ರಹಣೆ ಇಲ್ಲಿ ಬಳಸುವ ಕೆಮಿಕಲ್ ಯಾವುದು? ಲಿಕ್ವಿಡ್ ನೈಟ್ರೋಜನ್, ದ್ರವ ಸಾರಜನಕ. ಪ್ರಶ್ನೆ ಯಾವ ಥರ ಬಂದಿದೆ? ಕೃತಕ ಗರ್ಭಧಾರಣೆಗಾಗಿ, ಕೃತಕ ಆರ್ಟಿಫಿಷಿಯಲ್ ಫರ್ಟಿಲೈಸೇಷನ್, ಕೃತಕ ಗರ್ಭಧಾರಣೆಗಾಗಿ ಓರಿಯೊಂದರ ವೀರ್ಯವನ್ನು ಸಂಗ್ರಹಿಸಲು ಬಳಸುವ ರಾಸಾಯನಿಕ ಡ್ಯಾಶ್. ಆನ್ಸರ್ ದ್ರವ ಸಾರಜನಕ. ಓಕೆ. ಇನ್ನು ಏರೋಪ್ಲೇನ್ ಟೈರ್ಗಳಲ್ಲಿ, ವಿಮಾನಗಳ ಟೈರ್ಗಳಲ್ಲಿ ತುಂಬುವ ಅನಿಲ ಡ್ಯಾಶ್. ಆನ್ಸರ್ ಸಾರಜನಕ, ನೈಟ್ರೋಜನ್. ಅದೇ ಥರ ಪಟಾಕಿಗಳಿಗೆ ಬಣ್ಣವನ್ನು ನೀಡಲು ಬಳಸುವ ಕೆಮಿಕಲ್ಸ್ ಸ್ಟ್ರಾನ್ಶಿಯಂ ನೈಟ್ರೇಟ್ ಮತ್ತು ಬೇರಿಯಂ ನೈಟ್ರೇಟ್. ಇಲ್ಲಿ ಸ್ಟ್ರಾನ್ಶಿಯಮನ್ನು ಯೂಸ್ ಮಾಡೋದ್ರಿಂದ ಕೆಂಪು ಬಣ್ಣ ಬರುತ್ತೆ, ಬೇರಿಯಮನ್ನು ಯೂಸ್ ಮಾಡೋದ್ರಿಂದ ಹಸಿರು ಬಣ್ಣ ಬರುತ್ತೆ. ಅದೇ ಥರ ಮ್ಯಾಂಗನೀಸ್ ಡೈಆಕ್ಸೈಡನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ಮ್ಯಾಂಗನೀಸ್ ಡೈಆಕ್ಸೈಡ್ ಯೂಸ್ ಮಾಡೋದ್ರಿಂದ ನೇರಳೆ ಬಣ್ಣ ಬರುತ್ತೆ. ಅದೇ ಥರ ಟೈಟಾನಿಯಂ ಆಕ್ಸೈಡ್ ಯೂಸ್ ಮಾಡೋದ್ರಿಂದ, ಟೈಟಾನಿಯಂ ಆಕ್ಸೈಡನ್ನು ಯೂಸ್ ಮಾಡೋದ್ರಿಂದ ಬಿಳಿ ಬಣ್ಣ ಬರುತ್ತೆ, ವೈಟ್. ಈ ಥರ ಸ್ಟ್ರಾನ್ಶಿಯಮಿಂದ ಕೆಂಪು ಬಣ್ಣ ಬರುತ್ತೆ, ಬೇರಿಯಮಿಂದ ಹಸಿರು ಬಣ್ಣ ಬರುತ್ತೆ, ಮ್ಯಾಂಗನೀಸ್ ಡೈಆಕ್ಸೈಡಿಂದ ನೇರಳೆ ಬಣ್ಣ ಬರುತ್ತೆ, ಟೈಟಾನಿಯಂ ಆಕ್ಸೈಡಿಂದ ಬಿಳಿ ಬಣ್ಣ ಬರುತ್ತೆ. ನೆನಪಿರಲಿ, ವೆರಿ ಇಂಪಾರ್ಟೆಂಟ್, ಪದೇ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇನ್ನು ಕಬ್ಬಿಣದ ಮೇಲೆ ಇರುವ ತುಕ್ಕನ್ನು ತೆಗೆಯಲು, ರಸ್ಟನ್ನು ರಿಮೂವ್ ಮಾಡೋಕ್ಕೆ, ತುಕ್ಕನ್ನು ತೆಗೆಯೋಕ್ಕೆ ಬಳಸುವ ಆಸಿಡ್ ಯಾವುದು? ಆಕ್ಸಾಲಿಕ್ ಆಮ್ಲ, ಆಕ್ಸಾಲಿಕ್ ಆಸಿಡ್. ಇದು ಸಹ ಎಕ್ಸಾಮಲ್ಲಿ ಆಗಾಗ ಕೇಳಿದ್ದಾರೆ. ನೋಡಿ ಪ್ರಶ್ನೆ ಯಾವ ಥರ ಕೇಳೋರು ಮೊನ್ನೆ
ಬಿಳಿ ಬಣ್ಣದಲ್ಲಿ ಇರುವ ವರ್ಣದ್ರವ್ಯವನ್ನು ಆಯ್ಕೆ ಮಾಡಿ. ಬಿಳಿ ಬಣ್ಣ ಅಂದಾಗ ಈಗ ತಾನೇ ಹೇಳಿದೆ ಟೈಟಾನಿಯಂ ಆಕ್ಸೈಡ್ಗೆ ನೀವು ಶೇಡ್ ಮಾಡಬೇಕಾಗಿತ್ತು. ನೋಡಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 52 ನೋಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಮತ್ತೊಂದು, ಈ ಕೆಳಗಿನ ಯಾವ ಖನಿಜದ ಆಕ್ಸೈಡ್ ಆಕೆ ನೇಳೆ ಬಣ್ಣವನ್ನು ನೀಡುತ್ತದೆ. ಆನ್ಸರ್ ಮ್ಯಾಂಗನೀಸ್ ಡೈಆಕ್ಸೈಡ್. ಇದರ ಸಾನ್ಶಿಯಂ ಅಂದಾಗ ಕೆಂಪು ಬಣ್ಣ, ಬೇರಿಯಂ ಅಂದಾಗ ಹಸಿರು ಬಣ್ಣ, ಟೈಟಾನಿಯಂ ಆಕ್ಸೈಡ್ ಅಂದಾಗ ಬಿಳಿಯ ಬಣ್ಣ, ನೇರಳೆ ಅಂದಾಗ ಮ್ಯಾಂಗನೀಸ್ ಡೈಆಕ್ಸೈಡ್. ಓಕೆ, ಈ ಥರ ಅಪ್ಲೈಡ್ ಕೆಮಿಸ್ಟ್ರಿ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ. ಹಾಗಾಗಿ ನೀವು ಕೆಮಿಸ್ಟ್ರಿಯಲ್ಲಿ ಅಪ್ಲೈಡ್ ಕೆಮಿಸ್ಟ್ರಿನ ಚೆನ್ನಾಗಿ ಓದ್ಕೊಂಡಷ್ಟು ನಿಮ್ಗೇನಾಗುತ್ತೆ, ಎಕ್ಸಾಮಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ, ಪುನಃ ಬರ್ಬೋದು. ಈ ಥರ ಸ್ನೇಹಿತರೆ ಪುನಃ ಕಂಟಿನ್ಯೂ ಮಾಡ್ತೀನಿ. ಅಪ್ಲೈಡ್ ಕೆಮಿಸ್ಟ್ರಿ ವಿಡಿಯೋ 1 ಆಗಿತ್ತು, ವಿಡಿಯೋ 2 ಆಗಿತ್ತು, ಇದು ವಿಡಿಯೋ 3 ಪುನಃ ಕಂಟಿನ್ಯೂ ಆಗುತ್ತೆ. ಪ್ರತಿ ಎಕ್ಸಾಮ್ ಆದಾಗ 99% ಪ್ರತಿ ಎಕ್ಸಾಮ್ ನಡೆದಾಗ 99% ರಿಸಲ್ಟ್ ಕೊಡ್ತಾ ಬಂದಿರುವ ಏಕೈಕ ಸೈನ್ಸ್ ಪುಸ್ತಕ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈಗ ಇದು ಕಂಪ್ಲೀಟ್ ರಿವೈಸ್ ಆಗಿ ಅಂದರೆ 7th ರಿವೈಸ್ ಎಡಿಷನ್ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಪುಸ್ತಕವನ್ನು 2 ರಿಂದ 3 ಬಾರಿ ಚೆನ್ನಾಗಿ ಓದ್ಕೊಳ್ಳಿ. ಈ ಪುಸ್ತಕ ಯಾರಿಗಾದರೂ ಬೇಕಾದರೆ ಕೇವಲ 399 ರೂಪಾಯಿಗೆ ನಿಮ್ಮ ಮನೆಗೆ ಬರುತ್ತೆ. ಫ್ರೀ ಹೋಮ್ ಡೆಲಿವರಿ ಇದೆ. ಕೇವಲ 399 ರೂಪಾಯಿಗೆ ನಿಮ್ಮ ಮನೆಗೆ ಸಿಗುತ್ತೆ. ಯಾರಿಗಾದರೂ ಪುಸ್ತಕ ಬೇಕಾದಲ್ಲಿ ಈ ಕೆಳಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪುನಃ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.